आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेण मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषवैकल्याणकलनाकल्पपादपौ आगतादित्रिकालज्ञमागमार्थविशारदं त्यागभोगसमायुक्तभागण्णार्य गुरून् भजे। ಶ್ರೀಗುರುಭ್ಯೋ ನಮಃ. ವೇದಶಾಸ್ತ್ರಗಳಲ್ಲಿ ಜೀವನ ಉದ್ಧಾರಕ್ಕೋಸ್ಕರವಾಗಿ ಅನೇಕ ವಿಧವಾದ ಸಾಧನೆಗಳನ್ನು ಹೇಳಿದ್ದಾರೆ. ಆ ಸಾಧನೆಗಳೆಲ್ಲವೂ ಕೂಡ ಭಗವದ್ ಅನುಗ್ರಹದಿಂದ ಪ್ರಾಪ್ತಿಯಾಗಬೇಕಾಗಿರತಕ್ಕಂಥದ್ದು. ಅಂತಹ ಸಾಧನೆಗಳಲ್ಲಿ ಮುಖ್ಯವಾಗಿ ಜ್ಞಾನ ಮತ್ತು ಭಕ್ತಿ ಮತ್ತು ವೈರಾಗ್ಯ, ಪರಮಾತ್ಮನ ಮಹಾತ್ಮ್ಯ ಜ್ಞಾನಪೂರ್ವಕವಾದ ಭಕ್ತಿ, ಸಾಂಸಾರಿಕ ವಿಷಯಗಳಲ್ಲಿ ವಿರಕ್ತಿ, ದುಃಖದಾಯಕ ಎನ್ನುವ ಜ್ಞಾನ ಬರಬೇಕು. ವೈರಾಗ್ಯತೋ ಭಕ್ತಿಧಾರಢ್ಯಂ ತಥೋ ಪಾಸಾಚ ಲಭ್ಯತೆ ಅಂತಾರೆ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ, ಸಂಸಾರದ ನಾನಾ ವಿಧವಾದ ದುಃಖಗಳ ದರ್ಶನವಾಗಿ ಅವುಗಳಲ್ಲಿ ವೈರಾಗ್ಯ ಹುಟ್ಟಿ ತನ್ಮೂಲಕವಾಗಿ ಪರಮಾತ್ಮನ ಚಿಂತನೆಯಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ವಿಚಾರಗಳ ಧಾರೆಯಲ್ಲಿ ಮನಸ್ಸನ್ನಿಟ್ಟಾಗ ಆಗುವಷ್ಟು ಆನಂದ ಮತ್ತೊಂದರಲ್ಲಿ ಆಗುವುದಿಲ್ಲವಾದ್ದರಿಂದ ಅಂತಹ ಒಂದು ಶ್ರೇಷ್ಠವಾದ ಚಿಂತನೆಯನ್ನು ವೈರಾಗ್ಯ ಅದು ನಮಗೆ ಕಲಿಸಿಕೊಡುತ್ತೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುತ್ಯ ಗೃಹಮೇಧ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್ ಅಂತ ಭಾಗವತ ಅನ್ನತ್ತೆ. ಸ್ವಪ್ನಾದಿಗಳ ನಿದರ್ಶನದಿಂದ ಸಂಸಾರದ ಹೇಯತೆಯನ್ನು ತಿಳಿದು ಭಗವಂತನ ಪಾದಾರವಿಂದಗಳಲ್ಲಿ ದೃಢವಾದ ಭಕ್ತಿಯನ್ನು ನಾವು ಹೊಂದಬೇಕು. ಅಂಥ ದೃಢವಾದ ನಂಬಿಕೆ ಪರಮಾತ್ಮನಲ್ಲಿ ನಮಗೆ ಬರಬೇಕಾದರೆ ಮುಖ್ಯವಾಗಿ ಗುರುಗಳು, ಅವರ ಮಾರ್ಗದರ್ಶನ ಇವೆಲ್ಲವೂ ಬೇಕು. ವೈರಾಗ್ಯ ಅಂದರೆ ಅನೇಕರು ನಾನಾ ಬಗೆಯಾಗಿ ತಿಳಿದಿದ್ದಾರೆ. ಹೆಂಡತಿ ಮಕ್ಕಳನ್ನು ಬಿಡೋದು ಅಂತಲೋ, ಊಟ ಬಿಡುವುದು ಅಂತಲೋ, ಅಥವಾ ಬೇರೆ ಬೇರೆ ಕ್ರಮಗಳಲ್ಲಿ ವೈರಾಗ್ಯದ ಬಗ್ಗೆ ಅವರವರೇ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಆದರೆ ವೈರಾಗ್ಯದ ಬಗ್ಗೆ ನಿಜವಾದ ಜ್ಞಾನ ಯಾವುದು ಅನ್ನುವುದನ್ನು ನಾವು ತಿಳಿಯೋಣ. ಮಹಾಜ್ಞಾನಿವರೇಣ್ಯರಾದ, ತ್ರಿಕಾಲಜ್ಞರಾದ, ಭಕ್ತಿಯಲ್ಲಿ ಭಾಗಣ್ಣ ಎಂಬುದಾಗಿ ಪ್ರಸಿದ್ಧರಾಗಿ ವಿಜಯದಾಸರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾದ ಗೋಪಾಲದಾಸವರೇಣ್ಯರು ಪರಮಶ್ರೇಷ್ಠವಾದ ರೀತಿಯಲ್ಲಿ ವೈರಾಗ್ಯದ ಬಗ್ಗೆ ಪರಮಾದ್ಭುತವಾದ ಸುಳಾದಿಯನ್ನು ಮಾಡಿದ್ದಾರೆ. ವೈರಾಗ್ಯ ಅಂದರೆ ಏನದು, ಯಾವ ರೀತಿಯಲ್ಲಿ ಇರಬೇಕು, ಸಂಸಾರದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಹೆಂಡತಿ ಮಕ್ಕಳನ್ನು ಬಿಡುವುದು ವೈರಾಗ್ಯವೇ, ಹಣಕಾಸುಗಳನ್ನು ಬಿಡುವುದು ವೈರಾಗ್ಯವೇ, ಏನು ಅನ್ನುವುದನ್ನು ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಅವರ ಮಾತಲ್ಲಿ ನಾವೀಗ ವೈರಾಗ್ಯದ ಬಗ್ಗೆ ಕೇಳೋಣ. ಸುಮುಖ ಅವರ ಸುಸ್ವರವಾದ ಸುಂದರವಾದ ಸುಮಧುರವಾದ ಕಂಠಸಿರಿಯಲ್ಲಿ. ವೈರಾಗ್ಯವಲ್ಲ ಕಂಡ್ಯ ಧೀರರಿಗೆ ಶಾರೀರಕ್ಕೆ ಭಸುಮ ಪಾರವಾಗಿ ಧರಿಸಿ ಶಿರವಸ್ತ್ರವನುಟ್ಟು ತಿರುಗಿದರೆ ಆರಾದರೂ ಅವನ ಅವಧೂತನೆಂದು ಸಾರಿ ಸಾರಿಗೆ ಇನ್ನೂ ಕರೆಬರಯ್ಯ. ವೈರಾಗ್ಯವೆಂಬುವಂಥ ವಾರುತಿ ಒಂದಲ್ಲದೆ ನಾರಾಯಣಗೆ ಇದು ಪ್ರಿಯವಲ್ಲ.
ನಾರಿ ಸೂತರುಗಳ ಶರೀರ ಸಂಬಂಧಿಗಾರು ಎಂತೆಂದು ಅರಿದಿರಲಿಬೇಕು. ನೀರು ಒಳಗೆ ಇನ್ನು ಕಮಲವಿದ್ದಂತೆ ಕಾರಣ ಕಾರ್ಯವಿಲ್ಲದಲ್ಲಿರಬೇಕು. ಮಾರಜನಕ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯವನೇ ತೋರುವೆ. ಮಾರಜನಕ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯವನೇ ತೋರುವೆ. ತೋರಿಕೊಟ್ಟ ವೈರಾಗ್ಯವನೇ ತೋರುವೆ. ಮಾರಜನಕ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯವನ್ನು ತೋರುತ್ತೀನಿ ಅಂತಾರೆ. ಭಗವಂತ ಹೇಳಿದ ವೈರಾಗ್ಯ ಯಾವುದು? ನಾವು ಮಾಡ್ತಾ ಇರತಕ್ಕಂಥ ವೈರಾಗ್ಯ ಯಾವುದು? ಬಹಳ ಸುಂದರವಾಗಿ ವೈರಾಗ್ಯದ ಬಗ್ಗೆ ಗೋಪಾಲದಾಸರು ಈ ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ. ವೈರಾಗ್ಯದ ಮಾರ್ಗ ಕೇಳಯ್ಯ, ದಾರಿದ್ರ್ಯದ ಮಾರ್ಗ ಕೀಳು. ವೈರಾಗ್ಯ ವಿಗತ ರಾಗನಾಗಬೇಕು ಸಾಂಸಾರಿಕ ವಿಷಯಗಳಲ್ಲಿ, ಅದನ್ನು ಕೇಳು. ದಾರಿದ್ರ್ಯ ಮಾರ್ಗ, ದರಿದ್ರನಾಗಿ ಸಂಚಾರ ಮಾಡುವುದು ವೈರಾಗ್ಯವಲ್ಲ. ಶ್ರೀರಾಮನ ಪಾದ ಆರಾಧಿಸುವುದಕ್ಕೆ, ಪರಮಾತ್ಮನ ಪಾದಾರವಿಂದಗಳನ್ನು ಆರಾಧನೆ ಮಾಡಲಿಕ್ಕೆ ಹೆಂಡತಿ, ಭೂಮಿ, ದುಡ್ಡನ್ನು ಬಿಟ್ಟರಾಯಿತೆ. ಅದು ವೈರಾಗ್ಯವಲ್ಲ ಖಂಡ್ಯ ಧೀರರಿಗೆ. ಅದು ವೈರಾಗ್ಯ ಅಂತ ಅನಿಸಿಕೊಳ್ಳಲ್ಲ. ಮತ್ತು ಮೈಗೆಲ್ಲ ವಿಪರೀತವಾಗಿ ಭಸ್ಮ, ಭಯಂಕರವಾಗಿ ಬೇರೆ ಬೇರೆ ಇದನ್ನು ಧಾರಣ ಮಾಡಿಕೊಂಡು ಹರಕಲು ವಸ್ತ್ರವನ್ನು ಉಟ್ಟು, ಚೀರ ವಸ್ತ್ರವನ್ನುಟ್ಟು ತಿರುಗಿದರೆ ಯಾರಾದರೂ ಅವನ ಅವಧೂತರೆಂದು ಕರೀತಾರಾ? ಕರೆಯೋದಿಲ್ಲ. ವೈರಾಗ್ಯ ಎಂಬತಕ್ಕಂಥ ಒಂದು ವಾರ್ತೆ ಆಗತ್ತಷ್ಟೇ ಹೊರತು ಅಲ್ಲಿ ಬೇರೆ ಯಾವುದೂ ಇಲ್ಲ. ನಾರಾಯಣನಿಗೆ ಇದು ಪ್ರಿಯವಲ್ಲ ಅಂತಾರೆ. ಹೆಂಡತಿನ ಬಿಡೋದು, ದೇವರು ಕೊಟ್ಟದ್ದನ್ನು ಬಿಡುವುದು, ಇದ್ಯಾವುದೂ ಅಲ್ಲ. ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಪರಮಾತ್ಮ ಏನೇನು ಕೊಟ್ಟಿದ್ದಾನೆ ಅದೆಲ್ಲವನ್ನೂ ಕೂಡ ನಾವು ಭೋಗ ಮಾಡಲೇಬೇಕು. ಏನೇನು ಕೊಟ್ಟಿದ್ದಾನೆ ಪರಮಾತ್ಮ ಅದನ್ನು ಆಯಾ ಕಾಲದಲ್ಲೇ ಆನಂದವಾಗಿ ಊಟ ಮಾಡಬೇಕು, ಅದನ್ನು ಬಿಡಬಾರದು. ಆದ್ದರಿಂದ ನಾರಿಯೋ ಧಾರಣೀಯ ಧನವ ಬಿಟ್ಟರಾಯಿತೆ, ಅದು ವೈರಾಗ್ಯವಲ್ಲ. ಹರಕಲು ವಸ್ತ್ರ ಉಟ್ಕೊಂಡು ಹೋಗೋದಲ್ಲ. ಆದ್ದರಿಂದ ಪರಮಾತ್ಮ ಕೊಟ್ಟಿದ್ದನ್ನು ಭೋಗ ಮಾಡಬೇಕು. ನಾರಿ ಸುತರುಗಳು ಶರೀರ ಸಂಬಂಧಿಗರು ಎಂದು ಅರಿದಿರಬೇಕು. ಇವರೆಲ್ಲ ಶರೀರ ಸಂಬಂಧಿಗಳು, ಸಾಧನೆಗೋಸ್ಕರವಾಗಿ ಕೊಟ್ಟಿದ್ದಾರೆ ಅಂತ. ನೀರ ಒಳಗೆ ಇನ್ನು ಕಮಲವಿದ್ದಂತೆ, ಇದು ಮುಖ್ಯವಾದ ಮಾತು. ನೀರೊಳಗೆ ಕಮಲ ಹೇಗಿರುತ್ತೆ, ಕಾರಣನಾಗಿ ಕಾರ್ಯದಲ್ಲಿ ಇರಬೇಕು, ಕಾರ್ಯವಿಲ್ಲದಿರಬೇಕು. ಕಾರಣನಾಗಿರಬೇಕು, ಕಾರ್ಯವಿಲ್ಲದಿರಬೇಕು. ಮಾರಜನಕ ನಮ್ಮ ಗೋಪಾಲ ವಿಠಲನು ತೋರಿಸಿಕೊಟ್ಟ ವೈರಾಗ್ಯವನ್ನು ತೋರ್ತೀನಿ. ಗೋಪಾಲ ವಿಠಲ ಹೇಳಿದ ವೈರಾಗ್ಯ ಯಾವುದು, ಯಾವ ರೀತಿಯಲ್ಲಿರ್ತಕ್ಕಂಥದ್ದು, ಆ ವೈರಾಗ್ಯವನ್ನು ನಾ ಹೇಳ್ತೀನಿ. ಏನೇನೋ ನೀವೇ ತಿಳ್ಕೊಂಡು ಮನಸ್ಸಿಗೆ ಬಂದಂತೆ ವೈರಾಗ್ಯವನ್ನು ಮಾಡಿದರಲ್ಲ. ಆದ್ದರಿಂದ ಸಾರಿಗೆ ಇನ್ನದನ್ನು ವೈರಾಗ್ಯ ಅಂತ ಕರೀತಾರ. ಆದ್ದರಿಂದ ಯಾವುದು ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ, ಭೀಮಸೇನ ದೇವರಂತಾರೆ. ನಿಷಿದ್ಧವಲ್ಲದೇ ಇದ್ದ ಸುಖಗಳನ್ನು ಭೋಗ ಮಾಡಲೇಬೇಕು. ಅದನ್ನು ಯಾವತ್ತೂ ಕೂಡ ಭೋಗ ಮಾಡದೆ ಬಿಡಬಾರದು. ಯಾವ್ಯಾವ ಆಶ್ರಮ, ಯಾವ ಧರ್ಮ, ಯಾವ ಜಾತಿ, ಯಾವ ಕುಲದಲ್ಲಿ ಏನೇನು ಸುಖಭೋಗಗಳನ್ನು ಪರಮಾತ್ಮ ಹೇಳಿದ್ದಾನೆ ಅದೆಲ್ಲವನ್ನು ಭೋಗ ಮಾಡಬೇಕೇ ವಿನಃ ಭೋಗ ಮಾಡದೆ ಬಿಡತಕ್ಕಂಥದ್ದು ನಿಷಿದ್ಧವಾದದ್ದನ್ನು ಬಿಡಬೇಕೇ ಹೊರತು ನಿಷಿದ್ಧವಲ್ಲದೇ ಇದ್ದದ್ದನ್ನು ಬಿಡಬಾರದು. ಅದಕ್ಕೋಸ್ಕರವಾಗಿ ನಿಜವಾದ ವೈರಾಗ್ಯ ಬಹಳ ಸುಂದರವಾಗಿ ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಅದನ್ನು ಕೇಳೋಣ. ಸ್ವಯೋಗ್ಯತೆಯೊಳಗೆ ಗಾಯಿತವಾದದ್ದು ನೋಯದಲೇ ಉಣುತಲೆ ಇವದೆ ವೈರಾಗ್ಯ. ಸ್ನೇಹದಿ ಹರಿ ಕೊಟ್ಟ ಕರ್ತೃತ್ವವು ತನಗೆ ನೀಯಿಲ್ಲದೆನ್ನಿಂದಾಗದು ಎನ್ನುತ್ತಲಿ ತಾಗಿಪ್ಪುವುದೇ ನ್ಯಾಯದ ವೈರಾಗ್ಯ. ಆಯಾಸವು ಬಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸನಿತ್ತನೆಂಬದೆ ವೈರಾಗ್ಯ. ಮಾಯರಹಿತ ದೇವ ಗೋಪಾಲ
ವಿಠಲನ್ನ ಮಾಯರಹಿತ ದೇವ ಗೋಪಾಲ ವಿಠಲನ್ನ ಪ್ರಿಯದಿ ನೆಚ್ಚಿ ಅನ್ಯಕ್ಕೆರಗದೆ ವೈರಾಗ್ಯ ಪ್ರಿಯದಿ ನೆಚ್ಚಿ ಅನ್ಯಕ್ಕೆರಗದೆ ವೈರಾಗ್ಯ ಸ್ವಯೋಗ್ಯತೆಯೊಳಗೆ ಆಯತವಾದದ್ದ ನೋಯದೇ ಉಣುವುದೇ ನ್ಯಾಯದ ವೈರಾಗ್ಯ. ನಮ್ಮ ಯೋಗ್ಯತೆಯಲ್ಲಿ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಆಯತವಾದದ್ದು ನಮ್ಮ ಯೋಗ್ಯತೆಯಲ್ಲಿ, ನಮ್ಮ ಕರ್ಮದಲ್ಲಿ, ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಸೂಚನೆ ಮಾಡಿದ್ದನ್ನು ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ನೋಯದಲ್ಲೇ ಉಣಬೇಕು. ಅದು ಸುಖವೇ ಆಗಿರಲಿ ದುಃಖವೇ ಆಗಿರಲಿ, ಸ್ವಯೋಗ್ಯತೆಯೊಳಗೆ ಆಯತವಾದದ್ದು. ಬಹಳ ದೊಡ್ಡ ಮಾತು. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ನಾವು ಸುಮ್ಮನೆ ದೇವರನ್ನು ಬೈಯೋದು, ನಾವೇನು ಮಾಡಿದ್ರೂ ದೇವರು ಕೊಡ್ತಾ ಇಲ್ಲ ಅನ್ನೋದು, ಇವೆಲ್ಲ ಕೆಟ್ಟ ಮಾತು. ಸ್ವಯೋಗ್ಯತೆಯೊಳಗೆ ಆಯತವಾದದ್ದನ್ನು ನೋಯದಲ್ಲೇ ಉಣುವುದೇ ಅದು ವೈರಾಗ್ಯ, ನಿಜವಾದ ವೈರಾಗ್ಯ. ಸ್ನೇಹದೇ ಹರಿಕೊಟ್ಟ ಕರ್ತೃತ್ವವು ತನಗೆ ನೀಯಿಲ್ಲವೆನ್ನಿಂದಾಗದು ಎನ್ನುತ್ತಲಿ ತಾಯಿಪ್ಪುವುದೇ ನ್ಯಾಯದ ವೈರಾಗ್ಯ. ಸ್ವಾಮಿ, ನೀ ನನ್ನಲ್ಲಿ ನೀ ಕೂತು ನೀನೇನೇನು ಕೆಲಸಗಳನ್ನು ಮಾಡ್ತಾ ಇದ್ದೀಯಾ ಅದು ನೀನೇ ಮಾಡ್ತಕ್ಕಂತಹದ್ದು ಎಂಬುದೇ ವೈರಾಗ್ಯವಂತೆ. ಮತ್ತೊಂದು ಮಾತನಂತರ ಗೋಪಾಲದಾಸರು ಬಹಳ ದೊಡ್ಡದಾಗಿ ತಿಳಿಯಬೇಕು ಇದನ್ನು. ಆಯಾಸವು ಬಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸನಿತ್ತನೆಂಬುವುದೇ ವೈರಾಗ್ಯ. ಇನ್ನೊಬ್ಬರ ಸಂಪತ್ತನ್ನು ನೋಡಿ ನಾವು ಆಯಾಸ ಪಡಬಾರದು, ಶ್ರಮ ಪಡಬಾರದು, ದುಃಖ ಪಡಬಾರದು. ಆಯಾಸ ಅಂದರೆ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಮಾತು ಅದು ಆಸ್ತಮ ಅಂತ. ಉಬ್ಬಸ ಪಡಬಾರದು, ಇನ್ನೊಬ್ಬರ ಸಂಪತ್ತನ್ನು ನೋಡಿ ನಾವು ಉಬ್ಬಸ ಪಡಬಾರದು. ಆಯಾಸವು ಬಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸನಿತ್ತನೆಂಬುವುದೇ ವೈರಾಗ್ಯ. ಅವರಿಗೆ ಪರಮಾತ್ಮ ಕೊಟ್ಟಿದ್ದಾನೆ, ಅವರು ಭೋಗ ಮಾಡ್ತಾ ಇದ್ದಾರೆ ಎಂಬುದೇ ವೈರಾಗ್ಯ. ಮಾಯಾರಹಿತ ದೇವ ಪರಮಾತ್ಮನಿಗೆ ತ್ರಿಗುಣರಹಿತನಾಗಿರತಕ್ಕಂಥವನು ಸ್ವೇಚ್ಛೆಯಾದ ಗೋಪಾಲ ವಿಠಲನ್ನ ಪ್ರಿಯದಿ ನೆಚ್ಚಿ, ಅತ್ಯಂತ ಪ್ರೇಮದಿಂದ ಅವನನ್ನು ನೆಚ್ಚಿ, ಪರಮಾತ್ಮನ ವಿನಃ ಯಾರೂ ಸ್ವತಂತ್ರರಲ್ಲ, ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಿದರೂ ಪರಮಾತ್ಮ ಅವರಲ್ಲಿದ್ದೇ ಅನುಗ್ರಹವನ್ನು ಮಾಡುತ್ತಾನೆ ಎಂಬುದಾಗಿ ತಿಳಿಯುವುದೇ ನಿಜವಾದ ವೈರಾಗ್ಯ. ಯಾವ್ಯಾವುದೋ ದೇವತೆಗಳು ಯಾರ್ಯಾರೋ ಸ್ವತಂತ್ರವಾಗಿ ಕೊಡ್ತಾರೆ ಎಂಬುದಾಗಿ ತಿಳಿತಕ್ಕಂತಹದ್ದು ಅದು ವೈರಾಗ್ಯವಲ್ಲ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದ ನೋಯದೇ ಉಣುವುದೇ ನ್ಯಾಯದ ವೈರಾಗ್ಯ. ಸ್ನೇಹದಿ ಹರಿಕೊಟ್ಟ ಕರ್ತೃತ್ವವು ಎನಗೆ ನೀಯಿಲ್ಲದೆನ್ನಿಂದಾಗದು ಎನ್ನುತ್ತಲಿ ತಾಯಿಪ್ಪುವುದೇ ನ್ಯಾಯದ ವೈರಾಗ್ಯ. ಆಯಾಸವು ಬಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸನಿತ್ತನೆಂಬುವುದೇ ವೈರಾಗ್ಯ. ಮಾಯಾರಹಿತ ದೇವ ಗೋಪಾಲ ವಿಠಲನ್ನ ಪ್ರಿಯದಿ ನೆಚ್ಚಿ ಅನ್ಯಕ್ಕೆರಗದೆ ಇಪ್ಪುದೇ ವೈರಾಗ್ಯ. ಮುಂದೆ ತ್ರಿವಿಡಿ ತಾಳದಲ್ಲಿ ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ಯಾವುದು ವೈರಾಗ್ಯ, ಸರಿಯಾದ ವೈರಾಗ್ಯ ಯಾವುದು ಎಂಬುದನ್ನು ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಧನವ ಪರಿತ್ಯಾಗವನು ದನಗಳು ಅನುದಿನ ಘನವೇನು ಇವಕ್ಕೆ ಅವಗೆ ನೋಡಲು ಜನರ ಬಿಟ್ಟೆ ಕಾಂತವನು ಕುಳಿತಡಾಯಿತೆ ಘನವಾದ ವೈರಾಗ್ಯ ವಲ್ಲ ನುಡಿ ಜನರ ಬಿಟ್ಟಿರದೇನು ಅನುಗಾಲ ಗೋಗಿಯ ಘನವೆಂದು ಕರೆವರೆ ಜ್ಞಾನಿಗಳು ತನುಮಾನದ ಅಭಿಮಾನವನ್ನು ಬಿಟ್ಟರಾಯಿತೆ ಘನವಾದ ವೈರಾಗ್ಯವಲ್ಲ ನುಡಿ ತನುಮಾನದ ಅಭಿಮಾನವನ್ನು ಬಿಟ್ಟು ಪುನೀತ ಮನೆ ಮನೆ ತಿರುಗದೆ ಅನುಗಾಲವೋ ಘನ ಮಹಿಮ ಚೆಲುವ ಗೋಪಾಲ ವಿಠಲಮ್ಮ ನೆನೆದು ಸಕಲ ಸುಖದಿ ನಾವುಣುವುದೇ ವೈರಾಗ್ಯ ಘನ ಮಹಿಮ ಚೆಲುವ ಗೋಪಾಲ ವಿಠಲಮ್ಮ ನೆನೆದು ಸಕಲ ಸುಖದಿ ನಾವುಣುವುದೇ ವೈರಾಗ್ಯ ನೆನೆದು ಸಕಲ ಸುಖದಿ ನಾವುಣುವುದೇ ವೈರಾಗ್ಯ. ನಾವು ಮನಸ್ಸಿಗೆ ಬಂದಂತೆ ಯಾವ್ಯಾವುದೋ ವೈರಾಗ್ಯವನ್ನು ನಾವಾಗಿ ಹಮ್ಮಿಕೊಂಡ್ಬಿಡ್ತೇವೆ. ಅದನ್ನು ಬಿಡಿಸಿ ಹೇಳ್ತಾರೆ ಗೋಪಾಲದಾಸರು. ಧನವ ಪರಿತ್ಯಾಗವನ್ನು ಮಾಡಿದರಾಯಿತೆ.
ದೊಡ್ಡ ಶ್ರೀಮಂತಿಕೆಯನ್ನು ದೇವರು ಕೊಟ್ಟಿರ್ತಾನೆ. ದುಡ್ಡು ಬಿಡೋದು ವೈರಾಗ್ಯವಲ್ಲ. ಅದರ ಒಳಗೆ ನಾವಿರಬೇಕು, ಅದರ ಜೊತೆಗೆ ಇರಬೇಕು. ಇದ್ದು ಆ ಶ್ರೇಷ್ಠವಾಗಿರತಕ್ಕಂತಹ ದುಡ್ಡನ್ನು ಪರಮಾತ್ಮ ಕೊಟ್ಟಿದ್ದಾನೆ ಎಂಬುದಾಗಿ ತಿಳಿದು ಅದನ್ನು ಸದ್ವಿನಿಯೋಗ ಮಾಡಬೇಕೇ ವಿನಃ ದುಡ್ಡನ್ನು ಬಿಟ್ಟು ಹೋಗೋದಲ್ಲ. ಘನವಾದ ವೈರಾಗ್ಯವಲ್ಲ ನೋಡಿ, ಅದು ಧನದ ಪರಿತ್ಯಾಗವನ್ನು ಮಾಡಿದರೆ ಘನವಾದ ವೈರಾಗ್ಯವಲ್ಲ. ಅವರಂತಾರೆ, ದನವ ಬಿಟ್ಟಿರವೇ ದನಗಾಳು ಅನುದೀನ. ದನಗಳಿಗೆ ಪ್ರಾಣಿಗಳಿಗೆ ದುಡ್ಡಿದೆಯೇನ್ರಿ? ಘನವೇ ಇವಗೆ ಅವಗೆ ನೋಡಲು. ಅದು ಬಿಟ್ಟಿದೆ, ನೀನು ದನ ಬಿಟ್ಟಿದೆಯಾ? ದನಗಳಂತೆ ನೀನೇ ಅಲ್ಲ. ಆದ್ದರಿಂದ ಅದಕ್ಕೂ ನಿನಗೂ ಏನು ಘನ ಏನು ಬಂತು, ಹೆಚ್ಚುಗಾರಿಕೆ ಏನು ಬಂತು? ಇಲ್ಲ, ಇದೊಂದು ಸರಿಯಲ್ಲ ಅಂತ ಹೇಳಿದ್ರು. ಧನವ ಪರಿತ್ಯಾಗ ಮಾಡಿದರೆ ಪ್ರಯೋಜನವಿಲ್ಲ. ಪ್ರಾಣಿಗಳು ಧನವನ್ನು ಬಿಟ್ಟಿರ್ತಾವೆ, ನಿನಗೂ ಅದಕ್ಕೂ ಏನು ವ್ಯತ್ಯಾಸ ಅಂತ ಒಂದು ಮಾತನ್ನು ಹೇಳಿದರು. ಇದಾದ ಮೇಲೆ ಮತ್ತೊಂದು ಮಾತಂತಾರೆ, ಎಲ್ಲರನ್ನ ಬಿಟ್ಟುಬಿಡೋದು. ಜನರ ಬಿಟ್ಟು ಏಕಾಂತದಲ್ಲಿ ಕುಳಿತಡಾಯಿತೆ. ಒಳ್ಳೆ ಉಪನ್ಯಾಸ ನಡೀತಾ ಇರುತ್ತೆ, ಜನ ಇದ್ದಾರೆ, ಅಲ್ಲಿ ಬಿಟ್ಬಿಡೋದು. ಒಳ್ಳೆ ಗೋಷ್ಠಿ ನಡೀತಾ ಇದೆ, ಒಳ್ಳೆಯ ಸತ್ಕೀರ್ತನೆಗಳು ನಡೀತಾ ಇದೆ, ಸಜ್ಜನರು ಕೂಡಿದ್ದಾರೆ, ಅದನ್ನು ಬಿಟ್ಬಿಡೋದಲ್ಲ. ಘನವಾದ ವೈರಾಗ್ಯ ವಲ್ಲ ನೋಡಿ. ಜನರ ಬಿಟ್ಟು ಏಕಾಂತದಲ್ಲಿ ಕೂತರೆ ಅದು ವೈರಾಗ್ಯವಲ್ಲ. ಜನರ ಬಿಟ್ಟಿರದೇನು ಅನುಗಾಲ ಗೂಗಿಯೂ. ಗೂಗೆ ಜನರನ್ನು ಬಿಟ್ಟೆಲ್ಲೋ ಕಾಡಲ್ಲಿರುತ್ತೆ. ಘನವೆಂದು ಕರೆವರೆ ಜ್ಞಾನಿಗಳು. ಅಯ್ಯೋ, ಗೂಗೆ ತುಂಬ ವೈರಾಗ್ಯವಂತ, ಕಾಡಲ್ಲಿದೆ ಇದು ಅಂತ ಯಾರ್ಯಾರು ಕರೀತಾರಾ? ಇಲ್ಲ. ಮುಂದಂತಾರೆ, ತನುಮಾನದ ಅಭಿಮಾನವನು ಬಿಟ್ಟರಾಯಿತೆ. ದೇಹದ ಅಭಿಮಾನ, ಮನದ ಅಭಿಮಾನ ಎಲ್ಲವನ್ನು ಬಿಟ್ಟು ಬಿಡ್ತೀನಿ ಅಂದ್ರೆ ಅದು ಅಲ್ಲ, ದೇಹಾಭಿಮಾನ ಇರಬೇಕು. ಜಗನ್ನಾಥದಾಸರಂತಾರೆ, ವಾತಾತಪಾದಿಗಳಿಂದ ಅವಿರತ ಪೋಷಿಸುತ್ತ ಈ ತನುವಿನೊಳಗೆ ಮಮತೆ ಬಿಡಬೇಕು. ಮಮತೆ ದೇವರಿದ್ದಾನೆ ಅಂತಿರಬೇಕು, ನನ್ನದು ಅಂತ ಅಭಿಮಾನ ಇರಬಾರದು. ವಾತಾತಪಾದಿಗಳಿಂದ ಈ ದೇಹದ ಮೇಲೆ ಅಭಿಮಾನವನ್ನು ಇಟ್ಕೊಂಡು ರಕ್ಷಣೆ ಮಾಡಬೇಕು. ಸಾಧನೆಗಾಗಿ ದೇವರು ಕೊಟ್ಟದ್ದು ಎಂಬುದಾಗಿ ಇದನ್ನು ತಿಳಿಯಬೇಕು. ಹಾಗಾದ್ರೆ ಅದು ವೈರಾಗ್ಯ ಅಲ್ಲವೇನು ಅಂದರೆ ಅದಕ್ಕೊಂದು ಮಾತಂತಾರೆ, ತನುಮನದ ಅಭಿಮಾನವನ್ನು ಬಿಟ್ಟು ಕುನ್ನಿತ ಮನೆ ಮನೆ ತಿರುಗದೆ ಅನುಗಾಲವು. ನಾಯಿಗೆ ದೇಹದ ಮೇಲೆ ಅಭಿಮಾನ ಇದೆಯಾ? ಎಲ್ಲೋ ಮಲಗತ್ತೆ, ಹೊಡೆದ್ರೆ ಹೊಡೆಸ್ಕೊಂಡು ಹೋಗುತ್ತೆ. ತನುಮನದ ಅಭಿಮಾನವನ್ನು ಬಿಟ್ಟು ಕುನ್ನಿತ ಮನೆ ಮನೆ ತಿರುಗದೆ ಅನುಗಾಲವು. ಮನೆ ಮನೆ ತಿರುಗತ್ತದು, ಅದಕ್ಕೆ ಘನವಾದ ವೈರಾಗ್ಯ ಅಂತಾರ. ಘನಮಹಿಮ ಚೆಲುವ ಗೋಪಾಲ ವಿಠಲನ್ನ ನೆನೆದು ಸಕಲ ಸುಖದೀ ತಾ ಉಣುವುದೇ ವೈರಾಗ್ಯ. ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಏನೇನು ಸುಖ ಕೊಟ್ಟಿದ್ದಾನದೆ ಭಗವಂತ. ನಿಷಿದ್ಧವಲ್ಲದೆ ಇದ್ದ ಸುಖ, ಅನಿಷಿದ್ಧ ಸುಖತ್ಯಾಗಿ ವಿಶುರೇವನ ಸಂಶಯ. ನಿಷಿದ್ಧವಲ್ಲದೆ ಇದ್ದ ಸುಖವನ್ನು ಭಗವಂತ ಏನೇನು ಕೊಟ್ಟಿದ್ದಾನೆ ಎಲ್ಲವನ್ನೂ ಕೂಡ ನಿಷಿದ್ಧ ಸುಖವನ್ನು ಅಪೇಕ್ಷೆ ಪಡದೆ ಶ್ರೇಷ್ಠವಾದದ್ದನ್ನು ನಾವು ಪಡಬೇಕು. ಹೀಗೆ ಈ ಗೋಪಾಲದಾಸರು ಇನ್ನು ಅದರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ಮತ್ತೆ ಅಟ್ಟತಾಳದಲ್ಲಿ ನಾವು ಕೇಳೋಣ. ರೋಗ ಭೋಗಂಗಳು ರೋಗ ಭೋಗಂಗಳು ಆಗಲಿ ದೇಹಕ್ಕೆ ಯಾಗಂಗಳು ಮಾಡಿ ಹರಿಗೆ ಅರ್ಪಿಸಿ ಪರಿತ್ಯಾಗವೇ ಮಾಡದೆ ಸುಖ ದುಃಖವು ಸಮ ಭಾಗವೆರಡು ಹರಿಯಿಂದ ಯಾದುದು ಎಂದು ಭೋಗಿಸುತ್ತಿಪ್ಪುದೇ ವೈರಾಗ್ಯ ವೈರಾಗ್ಯ ಕಾದಿಯಂತೆ ಮೈಯ ಕರ್ರಗೆ ಮಾಡಿನ್ನು ರೋಗ ಬಂದೆಮ್ಮೆಯಂತೆ ನಾಮವ ಬರಕುಂದು ಭೋಗದ ವಸ್ತುವು ಪರಿತ್ಯಾಗವು ಮಾಡಿನ್ನು ಆಗುವ ಕಾರ್ಯವು ಆಗುತ್ತಲಿದೆ ಅಂತ್ರಿ ಹಾಗೆ ಜನರು ಕಾಂಬ ಹಾಗೆವೆ ಬಾಹಿರ ವೈರಾಗ್ಯವನ್ನು ಮಾಡೇ ವೈರಾಗ್ಯವಲ್ಲವು ನಾಗಶಯನ ಗೋಪಾಲ ವಿಠಲ ನಾಗಶಯನ ಗೋಪಾಲ ವಿಠಲ ತಮ್ಮ ತಾಜೆ ಉಣಿಸೋದುಂಡು ಈಹದೆ ವೈರಾಗ್ಯ ತಮ್ಮ ತಾಜೆ ಉಣಿಸೋದುಂಡು ಈಹದೆ ವೈರಾಗ್ಯ. ಭಗವಂತ ಕೊಟ್ಟದ್ದನ್ನು ಹಾಗೇ ಊಟ ಮಾಡುವುದೇ ನಿಜವಾದ ವೈರಾಗ್ಯ. ಗೋಪಾಲದಾಸರಂತಾರೆ, ರೋಗ ಭೋಗಗಳು ಆಗಲಿ ಈ ದೇಹಕ್ಕೆ, ರೋಗವೇ ಬರಲಿ, ಭೋಗವೇ ಆಗಲಿ, ಬೇಕಾದ್ದಾಗಲಿ, ಅದೊಂದು ಯಾಗ ಅಂತ ತಿಳಿದು
ಪರಿತ್ಯಾಗವನ್ನು ಮಾಡದೆ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ ಭಗವಂತನಿಗೆ ಅದು ರೋಗಭೋಗಗಳು ಆಗಲಿ ಈ ದೇಹಕ್ಕೆ ಯಾಗಗಳು ಮಾಡಿ ಹರಿಗೆ ಅರ್ಪಿಸಿ ಪರಿತ್ಯಾಗವ ಮಾಡದೆ, ರೋಗ ಬರುತ್ತೆ ಅಂತ ದೇಹವನ್ನೇ ತ್ಯಾಗ ಮಾಡಿಬಿಡೋದು, ಭೋಗ ಮಾಡದೇ ಇರುವುದು, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು, ಹಾನಿವೃದ್ಧಿ ಜಯಾಪಜಯಗಳು ಏನು ಕೊಟ್ಟುದ ಭುಂಜಿಸುತ್ತ ಶ್ರೀನಿವಾಸನ ಕರುಣವನ್ನೇ ಸಂಪಾದಿಸು. ಅದನ್ನು ಬೇಡ ಅಂತನ ಬೇಡ, ದೇವರು ಹಾನಿ ಕೊಡಲಿ ವೃದ್ಧಿ ಕೊಡಲಿ, ಹಾನಿವೃದ್ಧಿ ಜಯಾಪಜಯಗಳು ಏನು ಕೊಟ್ಟುದ ಭೋಗಿಸುತ್ತ ಶ್ರೀನಿವಾಸನ ಕರುಣವನ್ನೇ ಸಂಪಾದನೆ ಮಾಡಬೇಕು. ಅದನ್ನು ಭೋಗಿಸುತ್ತಿಪ್ಪದೇ ವೈರಾಗ್ಯ. ಸುಮ್ಮನೆ ಬಿಸಿಲಲ್ಲಿ ನಿಲ್ಲೋದು, ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಿದ ಫಲವೇನು, ದಂಡ ಕಮಂಡುಲುಂಗಳ ಪಿಡಿದು ಯತಿಯೆಂದೆನಿಸೇನು, ಅಂಡಜಾಧಿಪನಂಸಗನ ಪದ ಪುಂಡರೀಕದಿ ಮನವಹರ್ನಿಶಿ ಬಂಡುಣಿಯವೋಲಿಡದಿಪ್ಪ ಮಾನವನು, ಕಾಗೆಯಂತೆ ಮೈಯ ಕರ್ರಗೆ ಮಾಡಿನ್ನು ರೋಗ ಬಂದೆಮ್ಮೆಯಂತೆ ನಾಮವ ಬರಕೊಂಡು. ನಾಮ ಗೋಪಿಚಂದನಾದಿಗಳನ್ನು ಧಾರಣ ಮಾಡುವಾಗ ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಬೆಳಗಿಧೂಜಿಯು ನೋಳ್ಪರಿಗೆ ಥಳಥಳಿಸುವಂದದಲ್ಲಿ ತೊಳೆದು ದೇಹವ ನಾಮ ಮುದ್ರೆಗಳಿಂದ ಅಲಂಕರಿಸಿ, ಹಲವಬೋಧರ ಶಾಸ್ತ್ರಮರ್ಮವ ಅರಿಯದಿಹನರ ಬರಿದೆ ಇದರೊಳು ಶಂಕಿಸಿದರೇನು. ಆದ್ದರಿಂದ ಮುದ್ರೆಯ ಗೋಪಿಚಂದ್ರಗಳನ್ನು ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು, ದೇವರಿಗೆ ಸುಂದರವಾಗಿ ಹಚ್ಕೊಳ್ಬೇಕು, ಮೃದುವಾಗಿ ಲಲಾಟದಲ್ಲಿ ಚೆನ್ನಾಗಿ ರುಜುವಾಗಿ ಚೆನ್ನಾಗಿ ಧಾರಣ ಮಾಡಬೇಕು. ಆದ್ದರಿಂದ ಕಾಗೆಯಂತೆ ಮೈಯ ಕರ್ರಗೆ ಮಾಡಿನ್ನು ರೋಗ ಬಂದೆಮ್ಮೆಯಂತೆ ನಾಮವ ಬರಕೊಂಡು ಭೋಗದ ವಸ್ತು ಪರಿತ್ಯಾಗವ ಮಾಡಿನ್ನು ಆಗುವ ಕಾರ್ಯವು ಆಗುತ್ತಲೀರೇ ಅಂತರಂಗ ಹಾಗೆ ಜನರು ಕಾಂಬ ಹಾಗೇವೆ. ಭೋಗಗಳು ಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ, ಆದರೆ ಜನ ನೋಡಿದ್ರೆ ಏನು ಅನ್ಕೋತಾರೋ ಅಂತ ಅದನ್ನು ಬಿಡೋದು. ಬಾಹಿರದಲ್ಲಿ ವೈರಾಗ್ಯ, ಅಂತರದಲ್ಲಿ ಅಪೇಕ್ಷೆ. ಇದು ಬಹಳ ಮೋಸ. ಪರಮಾತ್ಮನು ಭಗವದ್ಗೀತೆಯಲ್ಲಿ ಬೈತಾನೆ, ನೀನು ಮನಸ್ಸಿನಲ್ಲಿ ಕರ್ಮವನ್ನು ಮಾಡ್ತಲೇ ಇರ್ತೀಯ, ಅಪೇಕ್ಷೆ ಪಡ್ತಾನೆ ಇರ್ತೀಯ. ಅದರಿಂದ ಹೊರಗಡೆ ಜನರಿಗೆ ತೋರುವಂತೆ ವೈರಾಗ್ಯ ಮಾಡಿದ್ರಲ್ಲ, ಹಾಗೆ ಜನರು ಕಾಂಬ ಹಾಗೇವೆ ಬಾಹಿರ ವೈರಾಗವನ್ನು ಮಾಡಿ ವೈರಾಗ್ಯವಲ್ಲ. ನಾಗಶಯನ ಗೋಪಾಲ ವಿಠ್ಠಲ ನಮ್ಮ ಸಮ್ಮತಾಗಿ ಉಣಿಸುವುದುಂಡು ಈಹದ ವೈರಾಗ್ಯ. ದೇವರು ಯಾವುದನ್ನು ನಮಗೆ ಸಮ್ಮತಾಗಿ ಕೊಟ್ಟಿದ್ದಾನೆ, ಅವನ ಸಮ್ಮತಿಯಲ್ಲಿ ಏನಾಗಿದೆ, ಪರಮಾತ್ಮನಿಗೆ ಯಾವುದು ಸಮ್ಮತವೋ ನಾವು ಅದನ್ನು ಹಾಗೇ ಸ್ವೀಕಾರ ಮಾಡ್ತಕ್ಕಂಥದ್ದು ವೈರಾಗ್ಯ. ಅದನ್ನು ಬಿಟ್ಟರೆ ಅಲ್ಲ. ಮತ್ತು ಹಾಗಾದ್ರೆ ಹೇಗಿರಬೇಕು ಗೋಪಾಲದಾಸರೇ ಮುಂದಂತಾರೆ, ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ ಪುನುಗು ಬೆಕ್ಕಿನಂತೆ ಪುಣ್ಯಾತ್ಮರಗದಂತೆ. ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ ಪುನಗಿ ಬೆಕ್ಕಿನಂತೆ ಪುಣ್ಯಾತ್ಮರಗದಂತೆ, ನುಂಡಗಿದ್ದ ಗೋಡೆಗೆ ಹರಳು ಹಚ್ಚಿದಂತೆ ಉಣುವ ಜಿಹ್ವೆಗೆ ಕೈ ಅನುಕೂಲವಾದಂತೆ, ಮನಸ್ಸಿಗೆ ಹರುಷವು ಮಾಧವ ಮಾಡಿದ್ದು ತನುವಿಗೆ ಸುಖವೆಂದು ತಿಳಿದು ಮೂಡಿಸುತ್ತಗಲ್ಲಲ್ಲಿ ಗುಣಗಳು ನೆನೆಸಿ ಅನುಭೋಗಿಸಿ ಆದದ್ದು ದಿನಗಳ ಕಳೆಬರೆ ಘನ ವೈರಾಗ್ಯವು ತನಕದಿಗಳೊಡಿಯ ಗೋಪಾಲ ವಿಠಲನು, ತನಕದಿಗಳೊಡಿಯ ಗೋಪಾಲ ವಿಠಲನು, ಇನಿತು ಪರಿಯಾಗಿದ್ದು ಪೊರೆವನು, ಇನಿತು ಪರಿಯಾಗಿದ್ದು ಪೊರೆವನು. ಹೇಗಿರಬೇಕು ಹಾಗಾರೆ ಅನ್ನೋದನ್ನು ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ, ಬಹಳ ಸುಂದರವಾದ ಉದಾಹರಣೆ. ಪರ್ಸಲ್ಲಿ ದುಡ್ಡಿಡ್ತೀವಿ, 2,000 ರೂಪಾಯಿ ನೋಟ್ ಇಟ್ಟರು ಅದೇನು ಉಬ್ಬಲ್ಲ, 8 ಆಣೆ ಇಟ್ಟರು ದುಃಖ ಪಡೋದಿಲ್ಲ. ಧನವ ಕಟ್ಟಿದ ಚೀಲ ಧಾನ್ಯ ತುಂಬಿದ ಗೋಣಿ, ಪರ್ಸು ಖಾಲಿ ಆದರೂ ಅದು ದುಃಖ ಪಡಲ್ಲ. ಹಾಗಿರು ನೀನು, ದೇವರು ಕೊಟ್ಟಾಗಲೂ ಹಾಗೆ ಇರು, ಕೊಡದೇ ಇದ್ದಾಗಲೂ
ಧನವ ಕಟ್ಟಿದ ಚೀಲದಂತೆ ನೀರು. ಗೋಣಿ ಚೀಲದಲ್ಲಿ ಮೆಣಸಿನಕಾಯಿ ತುಂಬುತ್ತೀವಿ, ಸಕ್ಕರೆಯನ್ನು ತುಂಬುತ್ತೀವಿ. ಗೋಣಿ ಚೀಲ ಏನಾರು ಅನ್ನತ್ತ? ಅದು ಅನ್ನಲ್ಲರಿ, ಅದು ಜಡ. ನಾವು ಚೇತನರು ದುಃಖ ಆದರೆ ಅನುಭವಿಸಬೇಕು, ಮಾಡಿದ್ದೀಯ ಅನುಭವಿಸಬೇಕೇ ಹೊರತು ಅದನ್ನು ನೀನು ವ್ಯತ್ಯಾಸ ಮಾಡೋ ಹಾಗಿಲ್ಲ. ಧಾನ್ಯ ತುಂಬಿದ ಗೋಣಿ ಪುನುಗು ಬೆಕ್ಕಿನಂತೆ. ಪುನುಗು ಬೆಕ್ಕು ಪುನುಗನ್ನು ಕೊಟ್ಟುಬಿಡುತ್ತೆ, ಅದು ಮೈಗೆ ಹಚ್ಕೊಳ್ಳಲ್ಲ. ಹಾಗೆಯೇ ಇರಬೇಕು. ಪುಣ್ಯಾತ್ಮರ ಘದಂತೆ, ಸಜ್ಜನರಿಗೆ ಪಾಪಗಳು ಅಂಟೋದಿಲ್ಲ. ಮತ್ತೊಂದಂತಾರೆ, ಒಣಗಿದ್ದ ಗೋಡೆಗೆ ಹರಳು ಮೀಟಿದಂತೆ. ನುಣ್ಣಗಿರುವ ಗೋಡೆಗೆ ಅಥವಾ ಒಣಗಿದ ಗೋಡೆಗೆ ಹರಳನ್ನು ಅದಿಮಿದರೆ ಅದು ಹೇಗೆ ಅಂಟಿಸಿಕೊಳ್ಳುವುದಿಲ್ಲವೋ, ಬೇಕಾದ ವಿಷಯಗಳು ಬರಲಿ, ನಿನ್ನ ಮನಸ್ಸು ಒಣಗಿರಬೇಕು, ಹಸಿಯಾಗಿರಬಾರದು. ಒಣಗಿದ್ದ ಗೋಡೆಗೆ ಹರಳು ಮೀಟಿದಂತೆ, ಉಣುವ ಜಿಕ್ಕುವೆಗೆ ಕೈ ಅನುಕೂಲವಾದಂತೆ. ಊಟವನ್ನು ಕಲಸಿ ರಸರಸವಾದ ಪದಾರ್ಥಗಳನ್ನು ನಾಲಿಗೆಗೆ ಕೊಡುತ್ತೆ ಕೈ, ಆದರೆ ಕೈಗೆ ರಸಜ್ಞಾನ ಏನಾರಾಗತ್ತಾ? ಹಾಗೇ ನೀನು ಸಂಸಾರದಲ್ಲಿ ಅದನ್ನು ಹೋಗಿಸಬೇಕು. ಮನಸ್ಸಿಗೆ ಹರುಷವು ಮಾಧವ ಮಾಡಿದ್ದು, ದೇವರು ಮಾಡಿದ್ದೇ ಇದೆ ಹರುಷ ಅಂತ ತಿಳಿಯಬೇಕು. ತನುವಿಗೆ ಸುಖವೆಂದು ತಿಳಿದು ಕೆಡದಲೇವೆ. ಇದು ಸುಖ ಕೊಡಲ್ಲ, ಇದು ದುಃಖ ಕೊಡಲ್ಲ ಅಂತ ಅನಬೇಡ. ಗುಣಿಸುತ್ತ ಅಲ್ಲಲ್ಲಿ ಗುಣಗಳು ಹರಿಯ. ಸುಖದಲ್ಲೂ ಭಗವಂತನ ಗುಣಗಳನ್ನು ಎಣಿಸು, ದುಃಖದಲ್ಲೂ ಭಗವಂತನ ಗುಣಗಳನ್ನು ಎಣಿಸು. ನೆನೆಸಿ ಹರಿಯ ನೆನೆಸಿ ನೆನೆಸಿ ಅನುಭೋಗಿಸಿ ಆದದ್ದು ದಿನವ ಕಳೆವದೆ ಘನವಾದ ವೈರಾಗ್ಯ. ಸುಖದಲ್ಲೂ ದುಃಖದಲ್ಲೂ ದೇವರ ಗುಣಗಳನ್ನೇ ಗುಣಿಸುತ್ತಾ ಅಲ್ಲಲ್ಲಿ ಗುಣಗಳು ಹರಿಯ. ದುಃಖವಾಗಲಿ ಸುಖವಾಗಲಿ ಹಸಿವೆ ಆಗಲಿ ನಿದ್ರೆ ನಿರಡಿಕೆಗಳಾಗಲಿ ಅಲ್ಲೂ ಭಗವಂತನ ಗುಣಗಳನ್ನೇ ನೀನು ಯಾವತ್ತೂ ಸಹಿತ ಗುಣ ಮಾಡು. ಅಲ್ಲಿ ಪರಮಾತ್ಮನ ಗುಣಗಳನ್ನು ಎಣಿಸ್ತಾ ಹೋಗು. ಹಾಗೆ ಮಾಡಿ ದಿನಗಳನ್ನು ಕಳೆಯುವುದೇ ಘನವಾದ ವೈರಾಗ್ಯವೋ. ಸನಕಾದಿಗಳೊಡೆಯ ಗೋಪಾಲ ವಿಠ್ಠಲನು ಇನಿತು ಪರಿಯಾಗಿದ್ದು ಪರೆವನು. ಬಹುಪರಿಯಾಗಿದ್ದು ನಾನಾ ರೀತಿಗಳಿಂದಿದ್ದು ನಮ್ಮನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ತಿಳಿಯಬೇಕು. ಅದನ್ನು ಬಿಟ್ಟು ಬೇರೊಂದು ಮಾಡೋದು ನಿಜವಾದ ವೈರಾಗ್ಯವಲ್ಲ ಅಂತ ಹೇಳ್ತಾ, ಹೀಗೆ 5 ತಾಳದಲ್ಲಿ ವೈರಾಗ್ಯದ ಬಗ್ಗೆ ವಿಸ್ತಾರವಾದ ಮಾತನ್ನು ಹೇಳ್ತಾ, ಜೊತೆಯಲ್ಲಿ ನಿಜವಾದ ವೈರಾಗ್ಯ ಯಾವುದು ಎಂಬುದನ್ನು ಗೋಪಾಲದಾಸರು ಹೇಳ್ತಾ ಇದ್ದಾರೆ. ಅರಿಯಾದ ವೈರಾಗ್ಯ ಹರಹಿ ಕೊಂಬುದಕ್ಕಿಂತ ಅರಿತು ಮೊರೆಯ ಹೋಗಿರೋ ಗೋಪಾಲ ವಿಠಲನ್ನ. ಅರಿಯದೆ ವೈರಾಗ್ಯ ಹರಹಿ ಕೊಂಬದಕ್ಕಿಂತ. ಅರಿತು ಮೊರೆಯ ಹೋಗಿರೋ ಗೋಪಾಲ ವಿಠಲನ್ನ. ಅರಿತು ಮೊರೆಯ ಹೋಗಿರೋ ಗೋಪಾಲ ವಿಠಲನ್ನ. ಸುಳಾದಿಗಳಲ್ಲಿ ಜತೆಯ ಪ್ರಾಮುಖ್ಯತೆಯೇ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಗೋಪಾಲದಾಸರಂತಾರೆ, ನಿಮ್ಮ ಮನಸ್ಸಿಗೆ ಬಂದದ್ದನ್ನು ವೈರಾಗ್ಯ ಅಂತ ತಿಳಿಯಬೇಡ್ರಿ. ಅರಿಯದ ವೈರಾಗ್ಯ ಹರಹಿಕೊಂಬುವುದಕ್ಕಿಂತ. ಹೆಂಡತಿನ, ಮಕ್ಕಳನ್ನು, ದುಡ್ಡನ್ನು, ಮನೆಯನ್ನು, ದೇಹದ ಅಭಿಮಾನವನ್ನು ಬಿಟ್ಟಿರುವುದು ವೈರಾಗ್ಯವಲ್ಲ. ಶಾಸ್ತ್ರದಿಂದ ಅರಿತು ಮೊರೆಯ ಹೋಗಿರೋ ಗೋಪಾಲ ವಿಠಲನ್ನ. ಶಾಸ್ತ್ರದ ಮೂಲಕವಾಗಿ ಅರಿತು ಗೋಪಾಲ ವಿಠಲನಿಗೆ ನಾವು ಶರಣಾಗತರಾದರೆ ಭಗವಂತ ನಿಜವಾದ ವೈರಾಗ್ಯ ಯಾವುದು ಎಂಬುದನ್ನು ನಮಗೆ ತೋರಿಸಿಕೊಡ್ತಾನೆ. ಅದನ್ನು ಬಿಟ್ಟು ಮನಸ್ಸಿಗೆ ಬಂದಂತೆ ನಾವಿರಬಾರದು. ರೋಗಗಳು ಬರಲಿ, ಭೋಗಗಳು ಬರಲಿ, ಏನೇ ಆಗಲಿ ಅದು ಭಗವದ್ ಅನುಗ್ರಹ, ಪರಮಾತ್ಮನಿಂದ ದತ್ತವಾದದ್ದು ಅಂತ ಸ್ವೀಕಾರ ಮಾಡಬೇಕು ಅಂತ ಗೋಪಾಲದಾಸರು ಬಹಳ ಸುಂದರವಾಗಿ ಈ ಸುಳಾದಿಯಲ್ಲಿ ವೈರಾಗ್ಯದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ನಮ್ಮ ಮನಸ್ಸಿಗೆ ಕೊಟ್ಟಿದ್ದಾರೆ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದು ನೋಯದೆ ಉಣುವುದೇ ನ್ಯಾಯದ ವೈರಾಗ್ಯ ಅಂದಿದ್ದಾರೆ. ಇನ್ನೊಬ್ಬರ ಸಂಪತ್ತನ್ನು ನೋಡಿ, ಇನ್ನೊಬ್ಬರ ಶ್ರೇಯಸ್ಸನ್ನು ನೋಡಿ ದುಃಖ ಪಡದೇ ಇರುವುದೇ ನಿಜವಾದ ವೈರಾಗ್ಯ. ದುಡ್ಡು ಬಿಟ್ಟರೆ ಪರಿತ್ಯಾಗ ಧನ ಅಲ್ಲ, ವೈರಾಗ್ಯವಲ್ಲ. ದನಗಳು ಬಿಟ್ಟಿರುತ್ತೆ, ಗೂಗೆಗಳು ಬಿಟ್ಟಿರುತ್ತೆ. ಜನರನ್ನು ಬಿಟ್ಟು ಹೋಗೋದು ವೈರಾಗ್ಯವಲ್ಲ, ಕಾಡಿಗೆ ಹೋಗೋದಲ್ಲ. ಸಜ್ಜನರ ಸಂಘ ಸಿಗ್ತಾ ಇದ್ದರೆ ಊರಲ್ಲೇ ಇರಬಹುದು. ವನಂಗತೋ ಧರಿವಾಶ್ರಯತ ಅನ್ನುವಾಗ ವ್ಯಾಖ್ಯಾನಕಾರರಂತಾರೆ, ವನ ಅಂದರೆ ಸಜ್ಜನರ ಸಂಗತಿ ಅಂತ. ಅಲ್ಲಿದ್ದು ಭಗವದ್ ಅನುಗ್ರಹವನ್ನು ನಾವು ಪಡೆಯಬೇಕು. ಹೇಗಿರಬೇಕು ಅನ್ನೋದನ್ನು ಧನವ ಕಟ್ಟಿದ ಚೀಲ, ಧಾನ್ಯ ತುಂಬಿದ ಗೋಣಿ, ಪುನುಗು ಬೆಕ್ಕಿನಂತೆ, ಪುಣ್ಯಾತ್ಮರ ಗದಂತೆ
ಒಣಗಿದ ಗೋಡೆಗೆ ಹರಳು ಮೀಟಿದಂತೆ ಅಂತ ಎಷ್ಟು ಸುಂದರವಾದ ಒಂದೊಂದು ಉದಾಹರಣೆಗಳನ್ನು ಗೋಪಾಲದಾಸರು ನಮಗೆ ಕೊಡ್ತಾ, ಏನೇನೋ ವೈರಾಗ್ಯವನ್ನು ಮಾಡಬೇಡ್ರಿ, ನಾನಾ ಥರದ ವೈರಾಗ್ಯ ಮಾಡಿಬಿಡ್ತಾರೆ ಜನ. ಯಾವ್ಯಾವುದೋ ಮೂರ್ಖತನದ ವೈರಾಗ್ಯ, ಅಜ್ಞಾನದಿಂದ ಮೂಢನಂಬಿಕೆಯಿಂದ ವೈರಾಗ್ಯವನ್ನು ಮಾಡಬೇಡ್ರಿ. ನಿಜವಾದ ವೈರಾಗ್ಯ ಅನಿಷಿದ್ಧ ಸುಖತ್ಯಾಗಿ, ನಿಷಿದ್ಧವಲ್ಲದೇ ಇದ್ದದ್ದನ್ನು ಬಿಡುವುದು ವೈರಾಗ್ಯವಲ್ಲದನ್ನು ಭೋಗ ಮಾಡಬೇಕು ಅಂತ ಭೀಮಸೇನ ದೇವರು ಹೇಳ್ತಾರೆ. ಆದ್ದರಿಂದ ಆಯಾ ಕಾಲದಲ್ಲಿ ಭಗವಂತ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಬೇಕು ಅನ್ನುವುದೇ ನಿಜವಾದ ವೈರಾಗ್ಯ ಅನ್ನುವುದನ್ನು ಗೋಪಾಲದಾಸರು ನಮಗೆ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ಅನುಗ್ರಹ ಮಾಡಿದ ಗೋಪಾಲದಾಸರ ಅಂತರ್ಯಾಮಿಗಳಾಗಿರತಕ್ಕಂತಹ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರಾಭಿನ್ನ ಕರಗಿರಿ ಲಕ್ಷ್ಮೀ ನರಸಿಂಹನಿಗೆ ಅರ್ಪಣೆ ಮಾಡೋಣ. ಮುಂದೆ ಗೋಪಾಲದಾಸರ ಮತ್ತೊಂದು ಸುಳಾದಿಯ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.